ಹಾಯ್ ಗೆಳೆಯರೆ, ಹೇಗಿದ್ರೆ ಎಲ್ಲ. ಇವತ್ತು ನಿಮ್ಮ ಮುಂದೆ ಇರೋ ಮಾಡೆಲ್ ಬಂದು V40e ಅಂತ ವಿವೋದಲ್ಲಿ ಐಎಸ್ ಸೆಲ್ಲಿಂಗ್ ಮಾಡೆಲ್ ಅಂಡ್ ಫ್ಲಾಗ್ಶಿಪ್ ಮಾಡೆಲ್ ಅನ್ಬೋದು. ಇದರಲ್ಲಿ ನಿಮಗೆ ಬನ್ನಿ ಏನೇನು ಫೀಚರ್ಸ್ ಸಿಗುತ್ತೆ, ಏನೇನು ರ್ಯಾಮ್ ವೇರಿಯಂಟ್ ಸಿಗುತ್ತೆ, ಹೀಗಿದೆ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಈ V40e ಬಂದು ನಿಮಗೆ ಇದು 2 ವೇರಿಯಂಟ್ ರ್ಯಾಮ್ ಅಂಡ್ ರೋಮ್ ಸಿಗುತ್ತೆ ನಿಮಗೆ. ಇಟ್ ಇಸ್ 8GB ರ್ಯಾಮ್ ಅಂಡ್ 128GB ಇಂಟರ್ನಲ್ ಮೆಮೊರಿ ಸಿಗುತ್ತೆ. ಪ್ಲಸ್ ನಿಮಗೆ 8GB 256GB ರ್ಯಾಮ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಎರಡು ಥರ ವೇರಿಯಂಟ್ ಸಿಗುತ್ತೆ ನಿಮಗೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಎಕ್ಸ್ಟೆಂಡಬಲ್ ರ್ಯಾಮ್ ಕೂಡ ಮಾಡ್ಕೋಬೋದು, ಅಪ್ ಟು 8GB ತನಕ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ರ್ಯಾಮ್ ಕೂಡ. ಸೊ ನೆಕ್ಸ್ಟು ಕ್ಯಾಮ್ರಾ ಹೋಗ್ತೀರಾ ಅಂದರೆ ನಿಮಗೆ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ AF ಅಲ್ಟ್ರಾ ವೈಡ್ ಆಂಗಲ್ ಬರುತ್ತೆ ನಿಮಗೆ. ಕ್ಯಾಮ್ರಾ ಫ್ರಂಟ್ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ ನಿಮಗೆ. ಆ್ಯಂಡ್ ಬ್ಯಾಕ್ ಹೋಗ್ತೀರಾ ಅಂದರೆ ನಿಮಗೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮಗೆ 50 ಮೆಗಾಪಿಕ್ಸೆಲ್ ಸೋನಿ IMX882 ವೈಸ್ದು ನಿಮಗೆ ಕ್ಯಾಮ್ರಾ ಬರುತ್ತೆ. ಇದು ಸೋನಿ ಕ್ಯಾಮ್ರಾ ಬರುತ್ತೆ ನಿಮಗೆ 50 ಮೆಗಾಪಿಕ್ಸೆಲ್. ಆ್ಯಂಡ್ ಇನ್ನೊಂದು ಕ್ಯಾಮ್ರಾ ಬಂದು ನಿಮಗೆ ಬ್ಯಾಕ್ ಸೈಡ್ ಬಂದು ಆಕ್ಚುಲಿ 2 ಕ್ಯಾಮ್ರಾ ಬರುತ್ತೆ. ಬ್ಯಾಕ್ ಸೈಡ್ ಇನ್ನೊಂದು ಕ್ಯಾಮ್ರಾ ಬಂದು ನಿಮಗೆ 8 ಮೆಗಾಪಿಕ್ಸೆಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಬರುತ್ತೆ ನಿಮಗೆ. ವೈಡ್ ಆ್ಯಂಗಲ್ ಕ್ಯಾಮ್ರಾ ಬರುತ್ತೆ. ಸೊ ಅದರಿಂದ ನಿಮಗೆ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ ಆಗಿರುತ್ತೆ. ಆ್ಯಂಡ್ ನಿಮಗೆ ವೈಡ್ ಆ್ಯಂಗಲ್ ಕ್ಯಾಪ್ಚರ್ ಕೂಡ ಮಾಡ್ಕೋಬೋದು. ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಹೋಗ್ತೀರಾ ಅಂದರೆ ನಿಮಗೆ 4K ವಿಡಿಯೋ ರೆಕಾರ್ಡಿಂಗು ಮಾಡ್ಕೋಬೋದು, ಪ್ಲಸ್ ಫುಲ್ HD ವಿಡಿಯೋ ರೆಕಾರ್ಡಿಂಗು ಮಾಡ್ಕೋಬೋದು, ಆ್ಯಂಡ್ HD ವಿಡಿಯೋ ರೆಕಾರ್ಡಿಂಗು ಮಾಡ್ಕೋಬೋದು. 4K ವಿಡಿಯೋ ರೆಕಾರ್ಡಿಂಗ್ ಇದೆ ಬಿಕಾಸ್ ಏನಕ್ಕೆ AMOLED ಬರುತ್ತೆ. ಸೊ LED ಸ್ಕ್ರೀನ್ ಇರೋದ್ರಿಂದ ನಿಮಗೆ 4K ರೆಸಲ್ಯೂಷನ್ ನೀವು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಸೊ ಅದರಿಂದ ಒನ್ ಆಫ್ ಐಎಸ್ ಚೆನ್ನಾಗಿದೆ ಅನ್ಬೋದು ನೋಡೋದು. ಆ್ಯಂಡ್ ಪ್ರೊಸೆಸರ್ ವೈಸ್ ಹೋಗ್ತೀರಾ ಅಂದರೆ ನಿಮಗೆ ಆ್ಯಕ್ಚುಲಿ ಇದರ ಸ್ನ್ಯಾಪ್ ಡ್ರ್ಯಾಗನ್ ಕೊಡಬೇಕಾಗಿತ್ತು, ಬಟ್ ಸ್ನ್ಯಾಪ್ ಡ್ರ್ಯಾಗನ್ ನಿಮ್ಮ ಮೊದಲು ಕೊಟ್ಟಿಲ್ಲ. ಇಟ್ ಇಸ್ MediaTek Dimensity 7300 ಬರುತ್ತೆ ನಿಮಗೆ ಪ್ರೊಸೆಸರು. ಇಟ್ ಇಸ್ MediaTek ಪ್ರೊಸೆಸರ್ ಬರುತ್ತೆ. ಸೊ ರೇಂಜ್ಗೆ ಒಟ್ಟು ಅನ್ಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ವೈಸ್ ಹೋಗ್ತೀರಾ ಅಂದರೆ ಇಟ್ ಇಸ್ FunTouch 14 ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಂಡ್ರಾಯ್ಡಲ್ಲೂ ನಿಮಗೆ 14 ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ. ಆ್ಯಂಡ್ 14 ವರ್ಷನ್ ಬರುತ್ತೆ ನಿಮಗೆ. ಆ್ಯಂಡ್ ಬ್ಯಾಟ್ರಿ ವೈಸ್ ಹೋಗ್ತೀರಾ ಅಂದರೆ ಇಟ್ ಇಸ್ 5500 mAh ಬ್ಯಾಟ್ರಿ ಬರುತ್ತೆ. ಪ್ಲಸ್ ನಿಮಗೆ 80 ವಾಟ್ ಚಾರ್ಜಿಂಗ್ ಬರುತ್ತೆ. 80 ವಾಟ್ ಚಾರ್ಜಿಂಗ್ ಅಂದರೆ ನಿಮಗೆ ನನಗೆ ಗೊತ್ತಿರೋಂಗೆ ನಿಮ್ಗೆ ಒಂದು 35 ಮಿನಿಟ್ಸ್ 40 ಮಿನಿಟ್ಸಲ್ಲಿ ಆನ್ಸರ್ ಫುಲ್ ಚಾರ್ಜ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 50 ಮಿನಿಟ್ಸ್ ಒಳಗಡೆ ನಿಮ್ಮ ಆನ್ಸರ್ ಫುಲ್ಲಿ ಚಾರ್ಜ್ ಆಗುತ್ತೆ. ಸೊ ಅಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ನಿಮಗೆ. ಆ್ಯಂಡ್ ಡಿಸ್ಪ್ಲೇ ಸೈಜ್ ನೋಡ್ತೀರಾ ಅಂದರೆ ಇಟ್ ಇಸ್ 6.77 ಇಂಚ್ ಬರುತ್ತೆ ನಿಮಗೆ. ಆ್ಯಂಡ್ ಇದು ಮೇನ್ ಥಿಂಗ್ ಬಂದು ಇಟ್ ಇಸ್ ಕರ್ವ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಕರ್ವಾಗಿ ಬರುತ್ತೆ ಡಿಸ್ಪ್ಲೇ. ಸೊ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಗೊತ್ತು ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಇಟ್ ಇಸ್ ಲೈಕ್ ಈ ಥರ ಬರುತ್ತೆ ನಿಮಗೆ. ಲೈಕ್ ಸೈಡೆಲ್ಲ ಬಂದು ನಿಮಗೆ ಕರ್ವ್ ಬರುತ್ತೆ ನಿಮಗೆ. ಸೊ ಕರ್ವ್ ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಫಿಂಗರ್ ಪ್ರಿಂಟ್ ಬಂದ್ಬಿಟ್ಟು ಆನ್ ಫಿಂಗರ್ ಪ್ರಿಂಟ್ ಬರುತ್ತೆ ನಿಮಗೆ. ಡಿಸ್ಪ್ಲೇ ಮೇಲೆ ನಿಮಗೆ ಫಿಂಗರ್ ಪ್ರಿಂಟ್ ಬರುತ್ತೆ ನಿಮಗೆ, ಆನ್ ಫಿಂಗರ್ ಪ್ರಿಂಟ್ ಬರುತ್ತೆ ನಿಮಗೆ. ಸೊ ಇಟ್ ಇಸ್ ನಿಮ್ಗೆ ಗೊತ್ತಿರೋಂಗೆ AMOLED ಡಿಸ್ಪ್ಲೇ ಬರುತ್ತೆ. ಕ್ಲಾರಿಟಿ ಅಂತೂ ಅಸ್ಸಮ್ ಆಗಿದೆ. ಆ್ಯಂಡ್ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಹೇಳಂಗೆಲ್ಲ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಕ್ಲಾರಿಟಿ ಬಂದು. ಆ್ಯಂಡ್ ವೆಯ್ಟು ಅಷ್ಟೇ ನಿಮಗೆ 183 ಗ್ರಾಮ್ಸ್ ಇದೆ. ಸೊ ಅಷ್ಟೊಂದು ವೆಯ್ಟ್ ಅದು ಕಾಣಿಸಲ್ಲ, ತುಂಬ ಸ್ಟ್ರೀಕಾಗೂ ಇದೆ ಮಾಡೆಲ್ ನಿಮಗೆ. ಆ್ಯಂಡ್ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ಕವರ್ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ ಬಾಡಿ ಬರುತ್ತೆ, ಪ್ಲಾಸ್ಟಿಕ್ ಕವರ್ ಬರುತ್ತೆ ಬ್ಯಾಕ್ ಸೈಡು. ಆ್ಯಂಡ್ ಪ್ಲಸ್ ಶೀಟ್ ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಬಟ್ ಕಲರ್ ವೈಸ್ ಹೋಗ್ತೀರಾ ಅಂದರೆ ಕಲರ್ ವೈಸು ತುಂಬ ಚೆನ್ನಾಗಿದೆ ನನಗೆ. ಈ ಮಾಡೆಲ್ ಬಂದು V40e ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕರ್ವ್ ಡಿಸ್ಪ್ಲೇಲಿ. ಸೊ V ಸೀರೀಸಲ್ಲಿ ಇಟ್ ಇಸ್ ಸ್ಟಾರ್ಟಿಂಗ್ ಮಾಡೆಲ್ ಇದು. ಆ್ಯಕ್ಚುಲಿ ವಿವೋದಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 4 ಸೀರೀಸ್ ಬರುತ್ತೆ ನಿಮಗೆ. ಒಂದು ಬಂದು ನಿಮಗೆ Y ಸೀರೀಸಿಂದ ಬರುತ್ತೆ. Y ಸೀರೀಸ್ ಬಂದ್ಬಿಟ್ಟು ಬೇಸಿಕ್ ಸೀರೀಸ್ ಬರುತ್ತೆ ನಿಮಗೆ. ಅದು ಬಿಟ್ಟರೆ ನೆಕ್ಸ್ಟ್ ಬರುತ್ತೆ ನಿಮಗೆ T ಸೀರೀಸಿಂದ ಬರುತ್ತೆ. T ಸೀರೀಸ್ ಬಂದ್ಬಿಟ್ಟು ಟರ್ಬೋ ಸೀರೀಸಿಂದ ಬರುತ್ತೆ ನಿಮಗೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರೋದು V ಸೀರೀಸಿಂದ ಬರುತ್ತೆ ನಿಮಗೆ. ಸೊ ಮೊನ್ನೆ ಬಂದು V ಸೀರೀಸ್ ಬರುತ್ತೆ. V ಸೀರೀಸ್ ಅಂದರೆ ಸಮ್ ಹೈ ಎಂಡ್ ಮಾಡೆಲ್ಗಳು ಬರುತ್ತೆ. ಹೈ ಎಂಡ್ ಮಾಡೆಲ್ ಎಲ್ಲ ಬಂದು ಅಬೌವ್ 25 to 30K ಮೇಲೆ ಬರೋದೆಲ್ಲ ಆಲ್ಮೋಸ್ಟ್ ನಿಮಗೆ V ಸೀರೀಸೇ ಬರುತ್ತೆ. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರೋದೇ ಫ್ಲಾಗ್ಶಿಪ್ ಮಾಡೆಲ್, ಅದು X ಸೀರೀಸ್ ಬರುತ್ತೆ. X ಸೀರೀಸ್ ಎಲ್ಲ ಮೋರ್ ದೆನ್ 80K, ಆಲ್ಮೋಸ್ಟ್ 70ಇಂದ 80K ತನಕ ಬರುತ್ತೆ. X ಸೀರೀಸಿಂದ ಬರುತ್ತೆ ನಿಮಗೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಇರೋದೇ ಬಂದು ನಿಮಗೆ X ಸೀರೀಸು. ಸೊ V ಸೀರೀಸು, Y ಸೀರೀಸು, T ಸೀರೀಸು, V ಸೀರೀಸು ಆ್ಯಂಡ್ X ಸೀರೀಸು. ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ Y ಸೀರೀಸ್ ಅಂದರೆ ಬೇಸಿಕ್ಕು, T ಸೀರೀಸ್ ಅಂದರೆ ಸ್ವಲ್ಪ ಮಿಡಿಲ್ ರೇಂಜು, ಸೊ V ಸೀರೀಸ್ ಅಂದರೆ ಸ್ವಲ್ಪ ಹೈ ಎಂಡ್ ಮಾಡಲು, X ಸೀರೀಸ್ ಅಂದರೆ ಇನ್ನೂ ಹೈ ಎಂಡ್ ಮಾಡಲು.
ಸೊ ಈ ಥರ ಫ್ರೆಂಡ್ಸ್ ಬರೋದು ವಿ ಸಿರೀಸಲ್ಲಿ. ಸೊ ವಿ ಸಿರೀಸಲ್ಲಿ ಸ್ಟಾರ್ಟಿಂಗ್ ಮಾಡಲು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಸೊ ಅಬೌಟ್ 25K ಮೇಲೆ ಸ್ಪೆಂಡ್ ಮಾಡ್ತೀರಂದರೆ ಸೊ ಇದು ಟ್ರೈ ಮಾಡಿ ನೋಡಿ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಈ ಥರ ನಿಮಗೆ ಡೈಲಿ ವೀಡಿಯೋಸ್ ಬೇಕು ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವೀಡಿಯೋಸ್ಗಳು. ಆ್ಯಕ್ಚುಲಿ ನಾನು ಎಡಿಟಿಂಗ್ ಎಲ್ಲ ನನಗೆ ಬರಲ್ಲ ಮಾಡಲಿಕ್ಕೆ, ಸೊ ಅದಕ್ಕೆ ಡೈರೆಕ್ಟಾಗಿ ಹಿಂಗೆ ನಾನು ವೀಡಿಯೋ ಮಾಡ್ತಿದ್ದೀನಿ, ನಾನು ಹಿಂಗೆ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಫ್ಯೂಚರಲ್ಲಿ ಸ್ವಲ್ಪ ಸಬ್ಸ್ಕ್ರೈಬು ಲೈಕ್ಸ್ ಎಲ್ಲ ಚೆನ್ನಾಗಿ ಬಂತು ಅಂದರೆ ಸೊ ಅದರಿಂದ ನಾನು ಬೆಟರಾಗಿ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾ.